ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆಸ್ ಯೂಶುವಲ್ ಒಂದು ಬ್ಲೌಸ್ ಪೀಸ್ ಅನ್ನ ಯೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ನೋಡಬಹುದು ನೀವು ಈ ರೀತಿಯಾದ ಬ್ಲೌಸ್ ಪೀಸ್ಗಳು ಹಲವಾರು ನಮ್ಮ ಹತ್ರ ಕಲೆಕ್ಷನ್ ಆಗಿರುತ್ತೆ ನೋಡಿ. ಈ ತರದೆಲ್ಲ ಬ್ಲೌಸ್ ಪೀಸ್ಗಳಿದೆ. ಸೊ ಇದನ್ನೇ ಯೂಸ್ ಮಾಡಿಬಿಟ್ಟು ಒಂದು ಯೂಸ್ಫುಲ್ ಆಗಿರುವಂತ ಪ್ರಾಡಕ್ಟ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ. ನಮ್ದು ಫೇಸ್ಬುಕ್ ಪೇಜ್ ಇದೆ, ಹಾಗೆ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಮೂರು ಕಡೆನೂ ನೀವು ನನ್ನನ್ನ ಫಾಲೋ ಮಾಡಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ ಬ್ಲೌಸ್ ಪೀಸಿನ ಒಂದು ಬಟ್ಟೆಯನ್ನ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರ ಅಳತೆ ಹೇಳಬೇಕು ಅಂದ್ರೆ 9.5 ಇಂಚು ಅಗಲ ಇದೆ, 17 ಇಂಚು ಉದ್ದ ಇದೆ. ಈಗ ನೆಕ್ಸ್ಟ್ ನಾನು ಇದೇ ಅಳತೆಯ ಫೋಮು ಮತ್ತೆ ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ, ಅಂದ್ರೆ ಸ್ಪಾಂಜ್ ಶೀಟ್ ಅನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇಲ್ಲ ಅಂದ್ರೆ ನೀವು ರೈಸ್ ಬ್ಯಾಗ್ ಅನ್ನ ಯೂಸ್ ಮಾಡಬಹುದು. ಇಲ್ಲದೆ ಇದೆ ಯಾವ್ದಾದ್ರು ದಪ್ಪನೆಯ ಬಟ್ಟೆ ಇದ್ರೆ ಅದನ್ನು ಕೂಡ ಸೆಂಟರ್ ಅಲ್ಲಿ ಹಾಕಿ ನೀವು ಕ್ವಿಲ್ಟಿಂಗ್ ಅನ್ನ ಮಾಡ್ಕೊಳ್ಬಹುದು. ಸ್ಪಾಂಜ್ ಇದ್ರಂತೂ ಖಂಡಿತವಾಗಿ ಯೂಸ್ ಮಾಡಿ, ಇಲ್ದಿದ್ರೆ ಅಲ್ಟರ್ನೇಟಿವ್ಸ್ ನಾನು ಕೊಟ್ಟಿದ್ದೀನಿ. ಈಗ ಮೂರನ್ನ ಒಟ್ಟಿಗೆ ಸೇರಿಸ್ಕೊಂಡು ಕ್ವಿಲ್ಟಿಂಗ್ ಮಾಡ್ಕೊಂಡು ಒಂದು ಸಿಂಗಲ್ ಪೀಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಕ್ವಿಲ್ಟಿಂಗ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ರೆ ಈಗಾಗಲೇ ಅದರ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ, ಒಮ್ಮೆ ಚೆಕ್ ಮಾಡಬಹುದು. ಈಗ ನಾನು ಕ್ವಿಲ್ಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಕಟ್ ಮಾಡ್ಕೊಂಡು 2 ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೊಂದ್ ಸ್ವಲ್ಪ ಡಿಸೈನ್ ಚೇಂಜ್ ಇರುವಂತಹ ಬ್ಯಾಗ್ ಅನ್ನ ಮಾಡ್ತಿರೋ ಕಾರಣ ಮೊದಲನೇದಾಗಿ ಪೇಪರ್ ಅಲ್ಲಿ ಡ್ರಾಫ್ಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕಟ್ ಮಾಡ್ಕೊಂಡ್ಮೇಲೆ ಏನ್ ಅಳತೆ ಬರುತ್ತೋ ಅದೇ ಅಳತೆಯಲ್ಲಿ ಪೇಪರ್ ಕಟ್ಟಿಂಗ್ ಅನ್ನ ತಗೊಂಡಿದ್ದೀನಿ. ಹಾಗೆ ಅದನ್ನ ಫೋಲ್ಡ್ ಮಾಡ್ಕೊಂಡು ಒಂದ್ ಕಡೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ರೀತಿಯಾಗಿ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಒಂದು ಡಿಸೈನ್ ಅನ್ನ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಬಾಟಮ್ ಪಾರ್ಟ್ಗೂ ಸ್ವಲ್ಪ ಡಿಸೈನ್ ಬೇಕು ಅಂತ ಅನಿಸ್ತು, ಹಾಗಾಗಿ ಬಾಟಮ್ ಪಾರ್ಟ್ಗೂ ನೆಕ್ಸ್ಟ್ ನಾನು ಡಿಸೈನ್ ಮಾಡ್ಕೊಳ್ತೀನಿ. ಈಗ ಟಾಪ್ ಪಾರ್ಟ್ ಕಟ್ ಮಾಡ್ಕೊಂಡಲ್ಲ ನೋಡಿ, ಇದೇ ರೀತಿಯಾಗಿ ನಾನು ಬಾಟಮ್ ಪಾರ್ಟ್ಗೂ ಒಂದು ಡಿಸೈನ್ ಅನ್ನ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಿದಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಈ ಒಂದು ಪೇಪರ್ ಟ್ರೇಸ್ ಮಾಡಿಕೊಂಡು ನಾವು ಮುಂಚೆನೆ ಕ್ವಿಲ್ಟ್ ಮಾಡ್ಕೊಂಡಿರುವಂತಹ ಬಟ್ಟೆಗಳ ಮೇಲೆ ಇದನ್ನ ಇಟ್ಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಈ ರೀತಿಯಾಗಿ ಕಟ್ ಮಾಡಿದಂತಹ 2 ಪೀಸಸ್ ನಮಗೆ ಸಿಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇರುವಂತಹ ಬ್ಯಾಗ್ ಅನ್ನ ನಾನಿಲ್ಲಿ ಮಾಡ್ತಾ ಇರೋದು. ಈಗ ಇಷ್ಟಾದ್ಮೇಲೆ ನೋಡಿ ಈ ತರದ ಒಂದು ಬಾರ್ಡರ್ ಇದೆ ನನ್ನ ಹತ್ರ, ಸೊ ಅದನ್ನ ಬಳಸ್ತಾ ಇದ್ದೀನಿ. ಇದು ಒಂದು ಯಾವುದೋ ಒಂದು ಕುರ್ತಿಯಿಂದನೇ ತೆಗೆದಿಟ್ಕೊಂಡಿರೋದಾಗಿತ್ತು. ನಿಮ್ಮ ಹತ್ರ ಇದ್ರೆ ಬಳಸಿ, ಇಲ್ದಿದ್ರೆ ಇದು ಮಾರ್ಕೆಟ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ನೀವು ಅಲ್ಲೂ ಕೂಡ ಕೊಂಡ್ಕೊಂಡು ಬರ್ಬೋದು. ಈಗ ಇದನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನು ಬೆಲ್ಟ್ ಮಾಡೋದಕ್ಕೋಸ್ಕರ 15 ಇಂಚ್ ಉದ್ದ ಹಾಗೆ 2.5 ಅಂದ್ರೆ 3 ಇಂಚ್ ತಗೊಳ್ಳಿ, 3 ಇಂಚ್ ಅಗಲದ ಒಂದು ಪೀಸಸ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಅದಾದ್ಮೇಲೆ ಅದನ್ನು ಈ ರೀತಿಯಾಗಿ 2 ಫೋಲ್ಡ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡು 2 ಬೆಲ್ಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದ ನಂತರ ಏನ್ ಮಾಡಬೇಕು, ಈ ಮೇನ್ ಪೀಸ್ ಅನ್ನ ತಗೊಂಡು ಕರೆಕ್ಟ್ ಆಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ ನಂತರ ಅದರ ಆಚೆ ಈಚೆಗೆ ಒಂದು 3 ಫಿಂಗರ್ ಡಿಸ್ಟೆನ್ಸ್ ಅಲ್ಲಿ ಈ ರೀತಿಯಾಗಿ ಮತ್ತೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಬೆಲ್ಟ್ಸ್ ಏನ್ ರೆಡಿ ಇದ್ವಲ್ಲ ಅದನ್ನ ಕರೆಕ್ಟ್ ಆಗಿ ಈ ಒಂದು ಜಾಗಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಇಂಥ ಬ್ಲೌಸ್ ಪೀಸ್ಗಳು ನಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ಇರುತ್ತಲ್ವ. ಸೊ ಅದನ್ನ ಈ ತರ ಎಲ್ಲ ಕ್ರಿಯೇಟಿವ್ ಆಗಿ ಯೂಸ್ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ನಮಗೂ ಕೂಡ ಒಂದು ಸ್ಟಿಚ್ ಮಾಡಿದ ಅನುಭವನೂ ಆಗತ್ತೆ, ಹಾಗೆ ಬ್ಲೌಸ್ ಪೀಸಲ್ಲೇ ನಾವು ಏನೋ ಒಂದು ಮಾಡಿದ ಹಾಗೂ ಆಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡಿದಾದ ನಂತರ ಜಿಪ್ ಅನ್ನ ಅಟ್ಯಾಚ್ ಮಾಡಿಕೊಂಡು ರನ್ನರ್ ಅನ್ನು ಕೂಡ ಇವಾಗ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಇನ್ನೇನಿಲ್ಲ, ನಮ್ದು ಕೆಲಸ ಆಲ್ಮೋಸ್ಟ್ ಮುಗಿದ ಹಾಗೇನೆ. ಈಗ ಇದನ್ನ ಬೆಲ್ಟು ನಮ್ಮ ಸ್ಟಿಚ್ಚಿಗೆ ಬರದೇ ಇರೋ ರೀತಿಯಾಗಿ ಇಟ್ಕೊಂಡು ಎಲ್ಲ ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡು ಫಿನಿಶ್ ಮಾಡಿದ್ರೆ ಆಗೋಯ್ತು. ಎಲ್ಲ ಕಡೆಗೂ ಡಬಲ್ ಸ್ಟಿಚ್ ಅನ್ನ ಹಾಕೊಳ್ಳಿ, ಆವಾಗ ಗಟ್ಟಿಯಾಗಿ ಬರುತ್ತೆ ಬ್ಯಾಗು. ಈಗ ಇದನ್ನ ಜಿಪ್ಪಿನ ಮುಖಾಂತರ ಸೀದಾ ಮಾಡ್ಕೊಳ್ಳೋಣ. ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಈ ತರದ ಬ್ಯಾಗ್ ಅನ್ನೆಲ್ಲ ಹೊಲಿಬಹುದು. ಮತ್ತೆ ಇದನ್ನೇ ಒಂದು ಪ್ರೊಫೆಷನ್ ಆಗಿ ತಗೊಂಡು ನೀವು ಸೇಲ್ ಪರ್ಪಸ್ಗೂ ಕೂಡ ಮಾಡಬಹುದು. ಈಗ ನೋಡಿ, ಸುಂದರವಾದಂತಹ ಈ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಇದೆ. ಇನ್ನು ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದಾಗ ಇನ್ನು ತುಂಬಾನೇ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ.
ಸೊ ಈಗ ಜಸ್ಟ್ ನಂದು ಸ್ಟಿಚಿಂಗ್ ಮುಗೀತು ನೋಡಿ. ಈ ರೀತಿಯಾದ ಒಂದು ಬ್ಯಾಗ್ ಅನ್ನ ರೆಡಿ ಮಾಡಿದೀನಿ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಜಸ್ಟ್ ಒಂದು ಬೇಡದೆ ಇರುವಂತ ಈ ತರದ ಒಂದು ಬಾರ್ಡರ್ ನನ್ನ ಹತ್ರ ಇತ್ತು. ಹಾಗೆ ಒಂದು ಬ್ಲೌಸ್ ಪೀಸ್ ನಿಂದ ಮಾಡಬಹುದಾದಂತ ಬ್ಯಾಗ್. ಇದು ತುಂಬಾನೇ ಈಸಿ, ನೀವೇ ನೋಡಿದ್ರಲ್ಲ. ಸೊ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ನಾನ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.